ಅದಕ್ಕೂ ಮೊದ್ಲು ನಾನು ಹೋಗಿ ಬಾಂಬೆ ಹಲ್ವಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಇರಿ. ಅಲ್ಲಮ್ಮ, ಅದು ಮಾವ, ದೊಡ್ಡ ಮಾವ, ಅದು ಡಿಲೀಟ್ ಆಗ್ಬೇಕು ಅಂದ್ರೆ ನೀವ್ ನನಗ್ ಓಟ್ ಮಾಡಲ್ಲ ಅನ್ನೋ ಯೋಚನೆ ಡಿಲೀಟ್ ಆಗ್ಬೇಕು. ಮಾವ, ದೊಡ್ಡ ಮಾವ, ತಗೊಳ್ಳಿ, ಬಿಸಿ ಬಿಸಿ ಕಾಫಿ ಕುಡ್ದು ಕೂಲ್ ಆಗಿರಿ. ಈ ಬಿಸಿ ಬಿಸಿ ಕಾಫಿ ಕುಡಿಯೋದ್ರಿಂದ ನಾನು ಆಗಲ್ಲ ಜಾನ್ಸಿ. ಹಾಗಿದ್ರೆ ತಣ್ಣಗ್ ಮಜ್ಜಿಗೆ ಮಾಡ್ಕೊ ಬರ್ಲಾ? ನಿಮಗ್ ಏನ್ ಬೇಕೋ ಕೇಳಿ ದೊಡ್ಡ ಮಾವ, ನೀವ್ ನೆಮ್ಮದಿಯಾಗಿರ್ಬೇಕಷ್ಟೇ. ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅದಕ್ಕೂ ಮೊದ್ಲು ನಾನು ಹೋಗಿ ಬಾಂಬೆ ಹಲ್ವಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಇರಿ. ಅಲ್ಲಮ್ಮ, ಅದು ಮಾವ, ದೊಡ್ಡ ಮಾವ, ಅದು ಡಿಲೀಟ್ ಆಗ್ಬೇಕು ಅಂದ್ರೆ ನೀವ್ ನನಗ್ ಓಟ್ ಮಾಡಲ್ಲ ಅನ್ನೋ ಯೋಚನೆ ಡಿಲೀಟ್ ಆಗ್ಬೇಕು. ಇವಾಗ ನೀವ್ ಡಿಲೀಟ್ ಮಾಡ್ತೀರಾ ಅಥವಾ ನಾನ್ ಡಿಲೀಟ್ ಮಾಡ್ತಾ ಇರ್ಬೇಕಾ? ಮರೆಯದಿರಿ, ಮರೆತು ನಿರಾಶರಾಗದಿರಿ. ಮರೆತರೆ ನಮ್ಮ ಮನೆಯ ದೊಡ್ಡ ಟಿವಿಯಲ್ಲಿ ಎಲ್ಲರ ಮುಂದೆ ಬಾಂಬೆ ಹಲ್ವಾ ಮೂವಿ ನೋಡ್ಬೇಕಾಗತ್ತೆ. ಬರ್ಲಾ ದೊಡ್ಡ ಮಾವ? ಸಿಗ್ದೇ ಇರೋ ಓಟ್ಗೆ ಕ್ಯಾನ್ವಾಸ್ ಮಾಡ್ತಾ ಇದ್ಯಾ ಜಾನ್ಸಿ? ಇಲ್ಲ, ಸಿಗ್ಲೇಬೇಕು ಅಂತ ಬ್ರೈನ್ ವಾಶ್ ಮಾಡ್ತಿದ್ದೀನಿ. ಮಾವ, ನೀನೇನಮ್ಮ ತಗೊಂಡ್ ಬಂದಿದೀಯಾ? ಅದು ನಿಮ್ಗ ರಾಮಾಚಾರಿ ಚಾರು ಮೊದ್ಲೇ ಗೊತ್ತಿದ್ರಾ? ಅದೇ ಅನ್ನಲ್ಲಮ್ಮ, ಕಮಲಮ್ಮನ್ ಮೊಮ್ಮಗ ಅಂತ. ಅವನು ಅಷ್ಟೇ ಅಂದ, ಇವ್ರು ಒಂದೇ ಉಸಿರಿಗೆ ಮಿಕ್ಕಿದಿನೆಲ್ಲ ಹೇಳ್ಬಿಟ್ರು. ಹೌದಲ್ವಾ? ಅಲ್ವಾ ಅಲ್ಲ, ಹೌದು. ಬಿಡಮ್ಮ, ಹೊರಗಿಂದ ಬಂದವರಿಗೆ ಓಟಿಲ್ಲ ಅಂದ್ಮೇಲೆ ಯಾಕೆ ಭಯ? ವಿಷಯ ಅದಲ್ಲ ಮತ್ತೆ ಮಾವ, ಅದು ಅವ್ರಿಬ್ರು ನನ್ನ ಹತ್ರ ಬಂದು ನಿನ್ ಮನ್ಸಾರೆ ರಾಗುನ ಪ್ರೀತಿ ಮಾಡೋದ್ನ ಕಲಿ ಅಂತ ಬುದ್ಧಿ ಹೇಳಿದ್ರು. ಮೊದ್ಲು ನಾನು ರಾಗು ಮನ್ಸಲ್ಲಿ ಇರ್ಲಿ ಅಂತ ಹೇಳಿದ್ರು. ಹಾಗಾದ್ರೆ ನೀನ್ ಇನ್ನೂ ರಾಗುನ ಮನ್ಸಾರೆ ಪ್ರೀತಿ ಮಾಡೇ ಇಲ್ವಾ? ನಿನ್ ಮನ್ಸಲ್ಲಿ ರಾಗು ಇಲ್ವಾ? ಅದಕ್ಕೆ ಅಲ್ವಾ ಮಾವ ರಾಗು ನನಗ್ ಬೇಕು ಅಂತ ಇಲ್ಲಿಗ್ ಬಂದ. ಸುಮ್ಮನೆ ಬೇಕು ಬೇಕು ಅಂತ ಯಾಕಮ್ಮ ಬಂದೆ? ಅಯ್ಯೋ, ಬೇಕು ಅಂತ ಅಲ್ಲ ಮಾವ, ರಾಗು ನನಗ್ ಬೇಕು ಅಂತ ಬಂದಿದ್ದೀನಿ. ಬೇಕು ಅನ್ನೋದಕ್ಕೆ ನೀನಿದೀಯ, ತಗೋ ಅನ್ನೋದಕ್ಕೆ ನಾವಿದ್ದೀವಿ. ಮತ್ ಯಾಕೆ ಯೋಚನೆ ಮಾಡ್ತೀಯಾ? ಕಾಫಿ ಕುಡಿ ಮೊದ್ಲು. ಅಯ್ಯೋ, ನೀನ್ ಏನು ಯೋಚನೆ ಮಾಡ್ಬೇಡಮ್ಮ. ಯಾರ್ದೋ ಮಾತಿಗೆ ಯಾಕೆ ಚಿಂತೆ? ಅವಳಿಗೆ ಒಂದ್ ಓಟು ಬೀಳಲ್ಲ. ಅವಳು ಎಲ್ರಿಗೂ ಶಾಪ ಹಾಕಿ ರಂಪ ಮಾಡಿ ಇಲ್ಲಿಂದ ಹೋಗ್ತಾಳೆ ಅಷ್ಟೇ. ಅಣ್ಣ, ನೀನ್ ಸಾಮಾನ್ಯದವನಲ್ಲ ಬಿಡು. ಇರ್ಲಿ ಇರ್ಲಿ, ವಿಚಾರಿಸ್ಕೊಳ್ತೀನಿ. ಸಂಗೀತ, ಒಂದ್ ನಿಮಿಷ. ನಿನ್ ಮಾತಿನ ಅರ್ಥ ಏನು? ಯಾಕೆ ಕಿಂಡಲ್ ನಗು? ಮಾಡೋದೆಲ್ಲ ಮಾಡಿ ಏನು ಗೊತ್ತಾ ಇಲ್ಲ ಅನ್ನೋ ರೀತಿ ಆಕ್ಟ್ ಮಾಡ್ತಾ ಇದ್ಯಾ? ಅಲ್ಲ ಸಂಗೀತ, ನೀನ್ ಯಾವ ವಿಚಾರದ ಬಗ್ಗೆ ಹೇಳ್ತಿದ್ಯಾ? ಇವಾಗ ನಾನ್ ಏನ್ ಮಾಡ್ದೆ? ಹಾಗಾದ್ರೆ ನೀನೇನು ಮಾಡಿಲ್ಲ, ನಿನ್ಗೇನು ಗೊತ್ತಿಲ್ಲ ಅಲ್ವಾ? ಅದೇ ನಾನ್ ಏನ್ ಮಾಡ್ದೆ? ಅದಕ್ಕೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದು. ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು ಅಣ್ಣ. ನೀನ್ ಅದಕ್ಕೆನ ಬಿಟ್ಕೊಡಲ್ಲ, ಅವ್ರನ್ನ ಸೋಲಂಗ್ ಬಿಡಲ್ಲ ಅನ್ನೋದು. ನಾನೇನ್ ಪ್ರಯತ್ನ ಮಾಡ್ದೆ? ಹಾಗಾದ್ರೆ ಏನು ಮಾಡಿಲ್ವಾ? ಮಾಡೋದಾಗಿದ್ರೆ ಗಂಡನ್ ಸೇವೆಯಲ್ಲಿ ನಾನ್ ಸೋಲ್ಸ್ತಿದ್ದೆ. ಕಳಿಸೋದಾಗಿದ್ರೆ ಅದಕ್ಕೆ ಸೈಕಲ್ ರೇಸ್ ಅಲ್ಲಿ ಗೆಲ್ಬೇಕು ಅಂತ ದೇವ್ರ ಮುಂದೆ ಹೋಗಿ ನಿಲ್ತಾ ಇದ್ದ. ಇವಾಗ ರಾಮಾಚಾರಿ ಅಣ್ಣ ಮತ್ತೆ ಚಾರು ಅದಕ್ಕೆನ ಈ ಮನೆ ಕರೆಸ್ತಾ ಇದ್ದ. ಸಂಗೀತ, ಯಾರಾದ್ರೂ ಕೇಳಿಸ್ಕೊಂಡ್ರೆ? ಅಣ್ಣ, ಟೆನ್ಷನ್ ಆಗ್ಬೇಡ, ಎಲ್ರು ಒಳಗಿದ್ದಾರೆ. ಅಲ್ಲ ಸಂಗೀತ, ಅಣ್ಣ, ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಮ್ ಜಾನ್ಸಿ ಅದಕ್ಕೆನ ಸೋಲೋದಕ್ ಬಿಡಲ್ಲ. ಹೇಗೆ ಹೇಳ್ತೀಯ? ಹೇಗೆ ಅಂದ್ರೆ ಅವ್ರಿಬ್ರು ಆಲ್ರೆಡಿ ಅನಿತಾ ಕಡೆ ವಾಲಿರೋ ಎಲ್ಲಾರ ಮನ್ಸುಗಳ್ನು ಜಾನ್ಸಿ ಅದಕ್ಕೆ ಕಡೆ ಟರ್ನ್ ಮಾಡ್ತಿದ್ದಾರೆ. ಒಲಿಸ್ಕೊಂಡಿದೀನಿ, ಗೆದ್ದೆ ಗೆಲ್ತೀನಿ ಅಂತ ಬೀಗ್ತಾ ಇರೋ ಅನಿತಾಗೆ ಶಾಕ್ ಕೊಡೋದ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವ್ರ ಮಾತಿಗೆ ದೊಡ್ಡಮ್ಮನು ಮರಳಾಗಿದ್ದಾರೆ. ಇನ್ನ ಅನಿತನ್ ಕಳ್ಸೋದಕ್ ಏನೇನೆಲ್ಲ ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡ್ಕೊಂತಿದ್ದಾರೆ. ಹಾಗಾದ್ರೆ ಜಾನ್ಸಿವಣ್ಣ ಪಕ್ಕ ಗೆಲ್ತಾನೆ? ಹೂವಣ್ಣ. ಆಹಾ, ನನ್ ಮುದ್ದಿನ ಗಂಡ ಮನ್ಸಲ್ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಹೇಗ್ ಮುಚ್ಚಿಟ್ಕೊಂಡಿದ್ಯಾ? ಮೇಡಮ್, ಒಂದ್ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇರ್ಲಿ. ಓಕೆ ನನ್ ಗಂಡ, ಈಗ ಸೀರಿಯಸ್ ಆಗೇ ಇರ್ತೀನಿ. ಅತ್ಗೆ ಗೆದ್ದ ಮೇಲೆ ಫುಲ್ ಸೆಲೆಬ್ರೇಟ್ ಮಾಡಿ. ಸೆಲೆಬ್ರೇಟ್ ಮಾಡೋದು ಹಾಗಿರ್ಲಿ. ಇವಾಗ ನಿನಗ್ ಗೊತ್ತ
ರಾಮಾಚಾರಿ ಅವರು ಮತ್ತೆ ಚಾರು ಅವರು ನಮ್ ಕಡೆಯವರು ಅಂತ ಯಾರಿಗೂ ಗೊತ್ತಾಗಿಲ್ಲ ತಾನೆ? ಇಲ್ಲ ಅಣ್ಣ, ಆದ್ರೂ ನಿಮ್ಗೋಸ್ಕರ ಬಂದಿರೋ ಅವ್ರ ಬದುಕು ಬಂಗಾರ ಆಗಿ ಅವ್ರ ಜೀವನದಲ್ಲಿ ನಗ್ನಾಗ್ತಾ ಇರ್ಲಿ. ನೋಡ್ ಸಂಗೀತ, ನಾವ್ ಇನ್ನೊಬ್ರಿಗೆ ಏನ್ ಬೇಡ್ತೀವೋ ಆ ದೇವ್ರು ನಮಗದನ್ನ ನೀಡ್ತಾನೆ. ಅಂದ್ಮೇಲೆ ಅವರಿಬ್ರು ನಮಗ್ ಒಳ್ಳೇದಾಗ್ಲಿ ಅಂತ ಬಯಸಿದ್ದಾರೆ ಅಂದ್ಮೇಲೆ ಅವ್ರಿಗೂ ಒಳ್ಳೇದಾಗತ್ತಲ್ವಾ? ಖಂಡಿತ ಒಳ್ಳೇದಾಗತ್ತೆ ಅಣ್ಣ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀನೆ. ನೋಡು, ನೀನ್ ಒಳ್ಳೇದ್ ಬಯಸೋದಕ್ಕೆ ಆ ದೇವ್ರು ಜಾನ್ಸಿ ಅದ್ಕೆನ ನಿನಗ್ ಜೋಡಿಯಾಗಿ ಕೊಟ್ಟಿದ್ದಾನೆ. ಅದ್ ಸರಿ, ಮುಂದಿನ ಟಾರ್ಗೆಟ್ ಯಾರು? ನಿಮ್ ಅತ್ತೆ. ಯಾಕಂದ್ರೆ ಇದೆಲ್ಲ ಅವಘಡಗಳಿಗೂ ಮೂಲ ಅವರೇ ಅಲ್ವಾ? ಮೂಲ ಸರಿ ಹೋದ್ರೆ ಇಡೀ ಮನೆನೇ ಸರಿ ಹೋಗುತ್ತೆ. ಆ ಕೆಲ್ಸ ಆದಷ್ಟು ಬೇಗ ಆಗತ್ತೆ. ವೋಟ್ ಬಾಕ್ಸ್ ಮುಂದೆ ಕೂತ್ಕೊಂಡು ಕರೆಕ್ಟ್ ಆಗಿ ವೋಟ್ ಹಾಕ್ತಿದಾರಾ ಇಲ್ಲ ಅಂತ ನೋಡ್ಬೇಕು. ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಹಾಕಿರೋ ಮತನೆಲ್ಲ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಗೆದ್ದೋರ್ ಯಾರು ಅಂತ ಅನೌನ್ಸ್ ಮಾಡೋದ್ ಅಷ್ಟೇ ನಿಮ್ ಕೆಲ್ಸ. ಅದನ್ ಬಿಟ್ಟು ಅವ್ರು ಇವ್ರನ್ನ ನೋಡೋದು, ಬೇಡ್ದಿರೋದ್ನೆಲ್ಲ ಹೇಳೋದ್ ಮಾಡಿದ್ರೆ ಹುಷಾರ್. ಅದ ಪಲ್ಲವಿ, ಹಾಗೂ ಅಲ್ಲ ಹೀಗೂ ಅಲ್ಲ. ನಾನ್ ಯಾರು ಏನೇ ಹೇಳಿದ್ರು ಅಲ್ಲ. ಅದು ಒಂದ್ ಗಂಡ ಹೆಂಡತಿನ ದೂರ ಮಾಡಿ ಸಂಸಾರನ ಹಾಳು ಮಾಡಿ ನಿಮ್ ಸಂಸಾರನ ಸರಿ ಮಾಡ್ಕೊಳ್ಳೋದ್ರಿಂದ ನಿಮಗ್ ಪಾಪ ಸುತ್ಕೊಳಂಗ ಆಗ್ಬಾರ್ದು. ಅದಾದ್ರೆ ಏನ್ ಮಾಡ್ಬೇಕು ಹೇಳಕ್ ಬಂದ್ವಿ. ಆದ್ರೆ ಬಿಡು, ಸರಿ ನಮ್ಗೆ ಯಾಕೆ? ನೀವಿಬ್ರು ಏನ್ ಹೇಳಕ್ ಬಂದ್ರಿ? ಅದು ಮೊದ್ಲು ನಾವ್ ಹೇಳೋದ್ನ ಕೋಪ ಮಾಡ್ಕೊಳ್ಳೋದೇ ಸರಿ. ಈಗ ಎಲ್ರು ನಿಮ್ ಮನೆಯವರೆಲ್ಲ ಅನಿತಾಗೆ ವೋಟ್ ಹಾಕ್ಬೇಕು ಅಂತ ನಿರ್ಧಾರ ಮಾಡಿದಾರಲ್ವಾ? ಹೌದು, ನಿಮ್ ಅಣ್ಣನು ಅನಿತಾಗೆ ವೋಟ್ ಹಾಕೋದು ಅಂತ ತೀರ್ಮಾನ ಮಾಡಿದಾರಲ್ವಾ? ಹೌದು. ಅದಕ್ಕೆ ನಿಮ್ ವೋಟನ್ನ ನೀವ್ ಜಾನ್ಸಿಗೆ ಹಾಕಿದ್ರೆ ಅಟ್ಲೀಸ್ಟ್ ಈ ಮನೇಲಿ ಯಾರಾದ್ರೂ ಒಬ್ರಾದ್ರೂ ಸಪೋರ್ಟಿಗೆ ಇದಾರಲ್ಲ ಅಂತ ಜಾನ್ಸಿ ಸಮಾಧಾನವಾಗಿ ಮನೆಯಿಂದ ಆಚೆ ಹೋಗ್ತಾಳೆ. ಅವಳು ಹೇಗ್ ಹೋದ್ರೆ ನನ್ಗೆ ನಿಮ್ ಮನೆ ಒಳಗ್ ಬಂದು ನಮ್ಮ ಅಣ್ಣನ ಜೀವನ ಹಾಳ್ ಮಾಡಿದ್ಲು. ಅವಳಿಂದ ನನ್ ಜೀವನನು ಹಾಳಾಗ್ತಿದೆ. ನನ್ ಯಾವ್ದೇ ಕಾರಣಕ್ಕೂ ಅವಳಿಗೆ ವೋಟ್ ಮಾಡ. ಅವಳು ನಮ್ ಮನೆಯಿಂದ ಆಚೆ ಹೋಗೋದ್ ಮಾತ್ರ ಅಲ್ಲ, ಮೊನ್ನೆವರ್ಗು ಅವಳಿಗೆ ಸಮಾಧಾನ ಅನ್ನೋದೇ ಸಿಗ್ಬಾರ್ದು. ಅದೇ ನಾನ್ ಅವಳಗ್ ಕೊಡೋ ಶಿಕ್ಷೆ. ನೀನ್ ಮದ್ವೆ ಆಗಿದ್ದು ಅವಳಿಂದಾನೆ ಅನ್ನೋದನ್ನ ಮರೀತಾ ಇದ್ಯಾ ಪಲ್ಲವಿ? ಇಲ್ಲ, ನನ್ ಮದ್ವೆ ಮುರ್ದೋಗೋ ಪರಿಸ್ಥಿತಿಗೆ ಬಂದಿದ್ದು ಅವಳಿಂದಾನೆ ಅಂತ ಅವಾಗ ನೆನ್ಸ್ಕೋತಿರ್ತೀನಿ. ಅಲ್ಲ, ಅದೆಲ್ಲ ಪ್ರೀತಿಗೆ ತಾನೆ, ಮನೆ ಸೊಸೆ ಆಗ್ಬೇಕು ಅಂತ ತಾನೆ. ಏನೋ ಮನ್ಸು ಮಾಡಿ ಒಂದ್ ಓಟ್ ಹಾಕಿದ್ರೆ ಆಯ್ತಪ್ಪ. ಜಾನ್ಸಿ ಕ್ಷಮ್ಸಕ್ಕೂ ಲಾಯಕ್ ಇಲ್ದವಳು. ನೀವಿಬ್ರು ಯಾಕೋ ಅವಳ ಪರ ಮಾತಾಡ್ತಿರೋ ತರ ಕಾಣಿಸ್ತಿದೆ ಅಲ್ವಾ? ಇಲ್ಲಿ ನಿಮ್ಮಿಬ್ರಿಗೊಂದ್ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ನಿಭಾಯಿಸಿ ಅಷ್ಟೇ. ಅದನ್ ಬಿಟ್ಟು ಬೇಡ್ದಿರೋ ವಿಷಯಕ್ಕೆ ತಲೆ ಹಾಕ್ಬೇಡಿ. ಇವಳಂತೂ ಯಾವ್ದೇ ಕಾರಣಕ್ಕೂ ಓಟ್ ಹಾಕ್. ಒಂದ್ ಓಟ್ ತಾನೆ, ಮಿಕ್ಕಿದವ್ರನ್ನ ಕನ್ವಿನ್ಸ್ ಮಾಡೋಣ, ತಲೆಗೆಡ್ಸ್ಕೊಬಿಡಿ. ದೇವ್ರೇ ಪಶು, ಈ ಗಣಪತಿಗೆ ಎಂತ ಪರಿಸ್ಥಿತಿ ತಂದು ಬಿಟ್ಟಿಯಪ್ಪ. ಬೇಯ್ತಾ ಇರೋ ಬಾಂಬೆ ಹಲ್ವದಲ್ಲಿ ಬಿದ್ದು ನೊಣದ ಹಾಗಾಗಿದೆ ನನ್ನ ಪರಿಸ್ಥಿತಿ. ಅಯ್ಯೋ ನಿಮ್ಗೇನ್ರಿ ಆಯ್ತು? ನಾನು ಅವಾಗಿಂದ ಇದ್ದೀನಿ, ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ? ಮಾಡಿದ ತಪ್ಪು ಚುಕ್ಕಿ ಅಲ್ವ ಲಲಿತಾ, ಕಾಡದೆ ಇರುತ್ತಾ? ತಪ್ಪ? ಏನ್ ತಪ್ಪು ಮಾಡ್ತಿದ್ದೀರಾ? ತಪ್ಪು ತಪ್ಪು ತಪ್ಪು, ನಾನ್ ಮಾಡಿದ ತಪ್ಪು, ಈಗ ಮಾತಾಡಿದ ತಪ್ಪು. ಏನು? ಈ ಎಲೆಕ್ಷನ್ಗೋಸ್ಕರ ನಾವು ಮಾಡಬಾರ್ದು ತಪ್ಪನ್ನೆಲ್ಲ ಮಾಡ್ತಾ ಇದೀವಲ್ಲ ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಯಾಕೋ ಮನ್ಸಿಗೆ ಕಸಿವಿಸಿ ಆಗುತ್ತೆ ಕಣಿ. ಒಂದೊಂದೇ ಆಚೆ ಬರ್ತಾ ಇದಾವೆ. ಅಯ್ಯೋ ರೀ, ಅದನ್ನೆಲ್ಲ ಬಿಟ್ಟಾಕಿ. ನಾನ್ ಬಿಟ್ಟು ಹಾಕಕ್ ರೆಡಿ ಕಣೆ, ಅವಳು ರೆಡಿ ಇಲ್ವಲ್ಲ. ಅವಳ ಅಂದ್ರೆ ನಾವ್ ಇಷ್ಟೆಲ್ಲ ಮಾಡ್ತಾ ಇರೋದು ಅನಿತಾಗೋಸ್ಕರ ಅಲ್ವಾ? ಅದ್ ಸರಿ, ನೀವ್ ಯಾರಿಗ್ ಓಟ್ ಹಾಕ್ತೀರಾ? ಇನ್ಯಾರಿಗೆ? ಜಾನ್ಸಿಗೆ. ಏನು ಚಾನ್ಸಿಗ? ಶಾಕ್ ಆಯ್ತಾ? ನಿನ್ಗೆ ಶಾಕ್ ಅಂತಾನೆ ನಾನು ಸುಳ್ಳು ಹೇಳಿದ್ದು. ಲೇ ಅದೇ ನೋಡ್ದೆ, ಹೆಂಗೂ ನಮ್ಮ ಮನಿತನ ಗೆಲ್ಲೋದಂತ ನಿರ್ಧಾರ ಆಗಿದೆ. ಅದಕ್ಕೆ ಪಲ್ಲವಿ ಸ್ವೀಟ್ ತಗೋ ಬಂದಿದ್ದಾಳೆ. ಏನ್ ಸ್ವೀಟು? ನಿಮ್ ಫೇವ್ರೆಟ್ ಬಾಂಬೆ ಹಲ್ವಾ. ಬಾಂಬ್ ಬಾಂಬ್ ಬಾಂಬ ಬಾಂಬ್ ಅಲ್ಲ ರೀ, ಬಾಂಬೆ ಹಲ್ವಾ. ಬಾಂಬ್ ಬಾಂಬೆ. ಅಯ್ಯೋ ಅಲ್ರಿ, ಬಾಂಬೆ ಹಲ್ವಾ ಅಂದ್ರೆ ಇಷ್ಟಪಟ್ಟು ತಿಂತ ಇದ್ರಿ. ಬಾಯಿ ಮುಚ್ಚೆ ಸಾಕು.
ಬಾಂಬೆ ಹೆಸರು ಕೇಳಿದ್ರೆ ನಂಗೆ ಕೆಳಗಿಂದ ಮೇಲೆ ಉರಿಯುತ್ತೆ. ಇವ್ರಿಗೆ ಏನಾಯ್ತು? ಯಾಕೆ ಹಿಂಗ್ ಆಡ್ತಿದ್ದಾರೆ? ಯಾರು ಮೇಡಮ್? ಕಾಲ್ ಮಾಡ್ತಾ ಇದ್ದಾನೆ. ರಿಸೀವ್ ಮಾಡಿ. ಅವನ ಹತ್ರ ಮಾತಾಡಕ್ ಆಗಲ್ಲ ರಾಮಾಚಾರಿ. ಮೇಡಮ್ ನೀವೀಗ ರಿಸೀವ್ ಮಾಡಲಿಲ್ಲ ಅಂದ್ರೆ ಅವ್ನು ಇನ್ನೊಂದೇನೋ ಮಾಡಿ ಕಿತಾಪತಿ ಮಾಡ್ತಾನೆ. ಏನೋ ರಿಸೀವ್ ಮಾಡ್ಬಿಟ್ಟು ಮ್ಯಾನೇಜ್ ಮಾಡ್ಬಿಡಿ ಪ್ಲೀಸ್ ರೀ. ಪ್ಲೀಸ್ ಮಾತಾಡಿ. ಸರಿ. ಮಾತಾಡಿ. ಹಲೋ हेलो चारू डार्लिंग. ಹಾಯ್ ವಿವೇಕ್, ಎಲ್ಲಿದ್ದೀರಾ? अरे ये क्या है? ಇದೇನ್ ಚಾರು ಡಾರ್ಲಿಂಗ್ ಹೀಗೆ ಕೇಳ್ತಾ ಇದೀರಾ? ನಾನ್ ನಿಮ್ಗೋಸ್ಕರ ಕಾಫಿ ಶಾಪ್ ಅಲ್ಲಿ ಕಾದು ಕಾದು ಮೇಲಿನ ಮೇಲೆ ಕಾಫಿ ಕುಡ್ದು ಕುಡ್ದು ನೀವೆಲ್ಲಿದ್ದೀರಾ? ನೀವ್ ಎಲ್ಲಿದ್ದೀರಾ ಹೇಳಿ. ಓ ಜಯನಗರ್ ಮೇ ಕಾಫಿ ಶಾಪ್ ಅಂತ ಹೇಳಿದ್ನಲ್ಲ. ವಾಟ್? ಜಯನಗರ್ ಕಾಫಿ ಶಾಪಾ? ಅಲ್ಲೇನ್ ಮಾಡ್ತಾ ಇದ್ದೀರಾ ವಿವೇಕ್? ನನ್ ನಾನು ವೇಟ್ ಮಾಡ್ತಾ ಇದೀನಿ. ಯಾರದು ನಿಮ್ ಶನಿ? ಸಾರಿ, ನಿಮ್ ಹನಿ. ಅರೆ ಇಸ್ಮೇ ಡಾರ್ಲಿಂಗ್, ನೀನೇ ನನ್ನ ಹನಿ. ನಿನ್ನನ್ನ ರಿಸೀವ್ ಮಾಡ್ಕೊಳಕ್ಕೆ ನಾನು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಕಾವು ಜಲ್ದಿ ಅವನ ಬೇಗ ಬಾ ಡಾರ್ಲಿಂಗ್. ಅಲ್ಲ, ನನ್ಗೋಸ್ಕರ ಕಾಯ್ತೀನಿ ಅಂತ ಹೇಳಿದ್ರೆ ನೋಡಿದ್ರೆ ಜಯನಗರ್ ಕಾಫಿ ಶಾಪ್ ಅಲ್ಲಿ ಕಾಫಿ ಕುಡಿತಿದ್ದೀನಿ ಅಂತ ಹೇಳ್ತಿದ್ದೀರಾ. ಏನ್ ನಿಮ್ ಕತೆ? ಅರೆ ತುಮ್ನೆ तो बोला था ಜಯನಗರ್ ಕಾಫಿ ಶಾಪ್ ಅಲ್ಲಿ ನಾವು ಮೀಟ್ ಮಾಡೋಣ ಅಂತ. ಅಯ್ಯೋ, ನಾನ್ ಎಲ್ಲಿ ಜಯನಗರ್ ಕಾಫಿ ಶಾಪ್ ಅಂತ ಹೇಳ್ದೆ? ನಾನ್ ಹೇಳಿದ್ದು ವಿಜಯನಗರ್ ಕಾಫಿ ಶಾಪ್ ಅಂತ. ಎಷ್ಟೊತ್ತಿಂದ ನಾನು ಇಲ್ಲಿ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ನಿಮ್ಗೆ ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಗ್ತಿದೆ ನಿಮ್ಗೆ ಸ್ವಲ್ಪನೂ ಸೆನ್ಸೇ ಇಲ್ಲ ಅಂತ. ಸಾರು ಡಾರ್ಲಿಂಗ್, आपने तो ಜಯನಗರ್ ಕಾಫಿ. ಮಾತಾಡ್ಬೇಡಿ, ಐ ಹೇಟ್ ಯು. ಇನ್ನೊಂದು 5 ನಿಮಿಷದಲ್ಲಿ ನನ್ ಹಣೆ ಬರಹ ಬರೆಯೋ ಎಲೆಕ್ಷನ್ ಅಣ್ಣ. ಇಷ್ಟು ದಿನ ಒಂಥರ ಆತಂಕ ಇದ್ರು, ನಾನ್ ಗೆದ್ದೇ ಗೆಲ್ತೀನಿ ಅನ್ನೋ ಬಂಡ ಧೈರ್ಯದಲ್ಲಿದ್ದೆ. ಆದ್ರೆ ಇವತ್ತು ಆ ಕ್ಷಣ ಹತ್ರ ಬರ್ತಿದ್ದಾಗೆ ನಂಗೇನೋ ಒಂಥರ ಆತಂಕ ಆಗ್ತಿದೆ, ಭಯ ಆಗ್ತಿದೆ ಅಣ್ಣ. ಡೋಂಟ್ ವರಿ ಜಾನ್ಸಿ, ಆ ದೇವ್ರು ಹೆಂಗೆ ಅಂದ್ರೆ ಒಳ್ಳೆಯವ್ರಿಗೆ ಮೊದಲು ಬರೀ ಕಷ್ಟನೇ ಕೊಡ್ತಾನೆ, ಕೊನೆಗಾಲದಲ್ಲಿ ಬಿಡ್ತಾನೆ. ಇಲ್ಲಿವರೆಗೂ ನಿಮ್ಮ ಮನೆಯವರೆಲ್ಲ ಅನಿತಾ ಸಪೋರ್ಟ್ ಮಾಡಿರ್ಬೋದು, ಅವಳನ್ನ ಗೆಲ್ಸೋದಕ್ಕೆ ಪ್ರಯತ್ನ ಇರ್ಬೋದು. ಆದ್ರೆ ನೋಡ್ತಿರು, ಖಂಡಿತ ನಿನ್ ಒಳ್ಳೆ ಮನ್ಸಿಗೆ, ನಿನ್ ಒಳ್ಳೆತನಕ್ಕೆ ಆ ದೇವ್ರು ಎಲ್ರೂ ಮನ್ಸನ್ನ ಬದಲಾಯಿಸಿ ನಿನ್ಗೆ ಒಳ್ಳೇದಾಗೋ ರೀತಿನೇ ಮಾಡ್ತಾನೆ. ಆ ಒಂದು ನಂಬಿಕೆ ಮೇಲೆನೆ ನನ್ ಹೋಪ್ಸ್ ಕಳ್ಕೊಳ್ಳಿ ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀನಿ ಅಣ್ಣ. ಆ ದೇವ್ರು ನನ್ ಕೈ ಬಿಡದೆ ಇದ್ರೆ ಸಾಕು. ನೋಡ್ ಜಾನ್ಸಿ, ನಿನ್ಗೆ ರಾಘು ಮೇಲೆ ಇರೋದು ಶುದ್ಧವಾದ ಪ್ರೀತಿ. ಅವನು ನೀನಂದ್ರೆ ಪ್ರಾಣ. ಉತ್ತರ ಧ್ರುವ ದಕ್ಷಿಣ ಧ್ರುವ ತರ ಇದ್ದಿದ್ ನೀವಿಬ್ಬರನ್ನ ಆ ದೇವ್ರೆ ಒಂದು ಮಾಡ್ದ. ಅಂಥದ್ರಲ್ಲಿ ಈ ಅನಿತಾ ಅವರು ಇವರಿಂದ ಬೇರೆ ಮಾಡೋದಕ್ಕಾಗತ್ತಾ? ನಿಮ್ಮಿಬ್ಬರದು ಜನ್ಮ ಜನ್ಮದ ಸಂಬಂಧ, ಅಷ್ಟು ಬೇಗ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ನೀನು ಗೆದ್ದೇ ಗೆಲ್ತೀಯ. ಅಷ್ಟೇ ಅಲ್ಲ, ರಾಘುಗೆ ಹೆಂಡತಿ, ಈ ಮನೆಗೆ ಸೊಸೆ ನೀನೇ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಯೋಚನೆ ಮಾಡಬೇಡ. ಅಷ್ಟಾಗ್ಬಿಟ್ರೆ ಸಾಕು ಅಣ್ಣ.